ರಾಯರು ಯಾರನ್ನು ಅಷ್ಟು ಸುಲಭವಾಗಿ ಆಯ್ಕೆ ಮಾಡ್ಕೊಳ್ಳಲ್ಲ. ಜೀವನದಲ್ಲಿ ಯಾರು ತುಂಬ ಕಷ್ಟಗಳನ್ನ ಪಟ್ಟಿರ್ತಾರೆ, ಅವಮಾನಗಳನ್ನ ನೋಡಿರ್ತಾರೋ, ಕಷ್ಟದಲ್ಲೇ ಬಂದಿರುವಂಥವ್ರನ್ನ ರಾಯರು ಆಯ್ಕೆ ಮಾಡ್ಕೋತಾರೆ. ಒಂದಂತೂ ಸತ್ಯ, ನಮ್ಮ ಜೀವನದಲ್ಲಿ ಯಾರಾದರೂ ನಮಗೆ ಕೆಡಕು ಮಾಡೋಕ್ಕೆ ಅಂತ ಬಂದವ್ರನ್ನ ಒಂದು ಸಲ ಅವ್ರ ಜೊತೆ ನಾವು ಮಂತ್ರಾಲಯಕ್ಕೆ ಹೋಗಿ ಬಂದರೆ ನೆಕ್ಸ್ಟು ಅವರು ನಮ್ಮ ಜೊತೆ ಮಂತ್ರಾಲಯಕ್ಕೆ ಬರಲ್ಲ. ಯಾಕೆಂದರೆ ಅವರು ನಮಗೆ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ ಅಂತ ನಮಗೆ ಗೊತ್ತಿರಲ್ಲ, ಆದರೆ ರಾಯರಿಗೆ ಗೊತ್ತಿರುತ್ತೆ. ರಾಯರೇ, ನೀವೇ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನನ್ನನ್ನು ಇನ್ನಷ್ಟು ಗಟ್ಟಿಯಾಗಿ ಇಡು ತಂದೆ. ಯಾಕೆ ಅಂದರೆ ನನ್ನ ಕುಟುಂಬವನ್ನು ಸಾಕೋ ಜವಾಬ್ದಾರಿಯನ್ನು ಹೊತ್ತಿದ್ದೀನಿ. ನಿಮ್ಮ ಪಾದ ಸೇವೆಯೇ ನನ್ನ ಜೀವನ. ಸಾಯೋವರೆಗೂ ನಿಮ್ಮ ಸೇವೆ ಮಾಡ್ತಾನೆ ನನ್ನ ಜೀವನನ ಕಳೀಬೇಕು. ಹಿಂದೆ ಮುಂದೆ ಯಾರೂ ಇಲ್ಲ ಅನ್ನೋರಿಗೆ ರಾಯರು ಯಾವಾಗಲೂ ಜೊತೆಲಿರ್ತಾರೆ. ನಮ್ಮ ಜೊತೆ ಯಾರಿಲ್ಲ ಅಂದರೂ ಭಗವಂತ, ನಮ್ಮ ರಾಯರು ನಮ್ಮ ಜೊತೆ ಇದ್ದಾರೆ. ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು? ಒಂದು ಹೆಣ್ಮಗಳು ಒಂದು ಗಂಡು ಹುಡುಗನ ಥರ ಒಂದು ಸಂಸಾರನ ತೂಗಿಸ್ತಿದ್ದಾಳೆ ಅಂದರೆ ಅದಕ್ಕೆ ಶಕ್ತಿಯಾಗಿ ರಾಯರು ನನ್ನ ಜೊತೆ ಇದ್ದಾರೆ. ಇವತ್ತು ನನ್ನ ತಾಯಿನ ನಾನು ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದೀನಿ ಅಂದರೆ ನನಗೆ ಶಕ್ತಿ ಕೊಟ್ಟಿರೋದೇ ನಮ್ಮ ರಾಯರು.